ವೆಲ್ಕಮ್ ಬ್ಯಾಕ್ ಗೈಸ್. ಫಸ್ಟ್ ಇಯರ್ ಮುಗಿಯೋಷ್ಟರಲ್ಲಿ ನನ್ನ ರೆಸ್ಯೂಮೇಲಿ ಏನೇನು ಇರಬೇಕು ಅಥವಾ ಫಸ್ಟ್ ಇಯರಲ್ಲಿ ನನ್ನ ರೆಸ್ಯೂಮ್ಯಾಗೆ ಆ್ಯಡ್ ಮಾಡ್ಕೊಳ್ಳೋವಂಥ ಕೆಲಸಗಳನ್ನ ನಾನು ಏನೇನು ಮಾಡ್ಬೋದು ಅಂತ ನೀವೇನಾದರೂ ಯೋಚನೆ ಮಾಡ್ತಿದ್ರೆ ಅಥವಾ ಯಾವಾಗಲಾದರೂ ಒಂದು ಸಲ ಯೋಚನೆ ಮಾಡಿದರೆ ದಿಸ್ ವಿಡಿಯೋ ಇಸ್ ಜಸ್ಟ್ ಫಾರ್ ಯು. ಯಾಕಂದರೆ ಈ ವಿಡಿಯೋದಲ್ಲಿ ಐ ವಿಲ್ ಗೋ ಥ್ರೂ ಮೈ ರೆಸ್ಯೂಮೆ ಆಫ್ಟರ್ ಮೈ ಫಸ್ಟ್ ಇಯರ್. ದಿಸ್ ಇಸ್ ಮೈ ರೆಸ್ಯೂಮೆ ಆಫ್ಟರ್ ಮೈ ಫಸ್ಟ್ ಇಯರ್. ಅದನ್ನ ಕಂಪ್ಲೀಟ್ ರಿವ್ಯೂ ಮಾಡೋದ್ರ ಜೊತೆಗೆ ರೆಸ್ಯೂಮೆ ಫಸ್ಟ್ ಇಯರಲ್ಲೇ ಮಾಡ್ಕೊಳ್ಳೋದು ಅಥವಾ ಫಸ್ಟ್ ಇಯರ್ ಮುಗಿಯೋಷ್ಟರಲ್ಲಿ ಒಂದು ಒಳ್ಳೆ ರೆಸ್ಯೂಮೆ ಇರೋದು ಏನಕ್ಕೆ ಇಂಪಾರ್ಟೆಂಟು, ಮತ್ತು ಇವಾಗಿರೋ ಸಿಚುವೇಷನಲ್ಲಿ ಅಥವಾ ಇವಾಗಿರೋ ಇಂಡಸ್ಟ್ರಿ ಡಿಮ್ಯಾಂಡ್ಸ್ ಪ್ರಕಾರ ನೀವು ಫಸ್ಟ್ ಇಯರಲ್ಲಿ ಏನೇನು ಥಿಂಗ್ಸ್ನ ಆ್ಯಡ್ ಮಾಡ್ಕೋಬೋದು ಇನ್ ಯೋರ್ ರೆಸ್ಯೂಮೆ, ಜೊತೆಗೆ ಒಂದಷ್ಟು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಅಡಿಷನಲ್ ಟಿಪ್ಸ್ನ ಈ ವಿಡಿಯೋಲಿ ಕೊಡ್ತಿರ್ತೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ವಿಡಿಯೋ ನೋಡಿ, ವಿಡಿಯೋ ಕ್ವಾಲಿಟಿ ನೋಡಿದ್ಮೇಲೆ ನಿಮ್ಗೆ ಈ ಥರ ವೀಡಿಯೋಸ್ ಮುಂದೆ ನೋಡಬೇಕು ಅನ್ಸಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಟ್ಸ್ ನಾಟ್ ಅ ಮ್ಯಾಂಡೇಟರಿ ಥಿಂಗ್ ಟು ಡೂ ಇಟ್, ಬಟ್ ಸ್ಟಿಲ್ ಯಾ. With this, let's start this video. First thing, why is a resume actually necessary in your first year? ಅಂದರೆ ಫಸ್ಟ್ ಇಯರ್ಗೆ ರೆಸ್ಯೂಮೆ ಮಾಡೋದು ಇಂಪಾರ್ಟೆಂಟ್ ಅಂತ ತುಂಬ ಜನ ಕೇಳ್ತಿದ್ದೀರಾ. ಸೊ ಅದಕ್ಕೆ ನನ್ನ ಆನ್ಸರ್ ಹೇಳೋದಾದರೆ, ಇವಾಗ ಇಂಡಿಯಾದಲ್ಲಿ ಇದ್ದೀರಾ ಅಂತ ಅಂದರೆ ಲೈಕ್ ವೈ ಇಸ್ ಅನ್ ಆಧಾರ್ ಕಾರ್ಡ್ ನೆಸಸರಿ? ಲೈಕ್ ಆಧಾರ್ ಕಾರ್ಡ್ ಅಂತೂ ಎಲ್ಲರಿಗೂ ನೆಸಸರಿ ಅಲ್ವಾ? ಲೈಕ್ ಇಲ್ಲ ಅಂತ ಅಂದರೆ ದೇರ್ ಇಸ್ ಸಮ್ ಇಶ್ಯೂ ಅಂತ ಇಫ್ ಯು ಆರ್ ಎನ್ ಇಂಡಿಯನ್ ಸಿಟಿಸನ್. ಸೊ ಆಧಾರ್ ಕಾರ್ಡ್ ಏನಕ್ಕೆ ಇರುತ್ತೆ ಅಂದರೆ ಟು ಪ್ರೊವೈಡ್ ಯು ಅ ಯುನೀಕ್ ಐಡೆಂಟಿಟಿ, ಅಥವಾ ನಿಮಗೆ ಅಂತ ಹೇಳಿ ಒಂದು ಯುನೀಕ್ ಐಡೆಂಟಿಟಿ ಕೊಡೋಕ್ಕೆ ಅಂತ ಆಧಾರ್ ಕಾರ್ಡ್ ಇದೆ. ಸೊ ಆಧಾರ್ ಕಾರ್ಡ್ ಬೇಸಿಸ್ ಮೇಲೆ ನಿಮ್ಮನ್ನ ಡಿಸ್ಟಿಂಗ್ವಿಷ್ ಮಾಡ್ಬೋದು, ಹೂ ಯು ಆರ್, ವಾಟ್ ಯು ಡೂ, ಅಥವಾ ವೇರ್ ಯು ಲಿವ್, ಈ ಥರ ಮೆಟ್ರಿಕ್ಸ್ ಮೇಲೆ ನಿಮ್ಮನ್ನ ಡಿಸ್ಟಿಂಗ್ವಿಷ್ ಮಾಡ್ಬೋದಾಗಿರುತ್ತೆ. ಅದೇ ಥರ ಇಂಜಿನಿಯರಿಂಗ್ ಅಥವಾ ಓವರ್ ಆಲ್ ಈ IT ಫೀಲ್ಡ್ಗೆ ಏನು ನೀವು ಜಾಬ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ಈ ಓವರ್ ಆಲ್ ಇಂಜಿನಿಯರಿಂಗ್ ವರ್ಲ್ಡೇನೆ ಒಂದು ದೇಶ ಆದರೆ ಅದಕ್ಕೆ ಆಧಾರ್ ಕಾರ್ಡ್ ನಿಮ್ಮ ರೆಸ್ಯೂಮೆ ಆಗಿರುತ್ತೆ. ಸೊ ರೆಸ್ಯೂಮೆ ಇಸ್ ನಥಿಂಗ್ ಬಟ್ ಯೋರ್ ಆಧಾರ್. ಸೊ ಇದನ್ನು ಇವಾಗಲೇ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ನೀವು ಹುಡ್ತಾನೆ ಆದಷ್ಟು ಬೇಗ ಏನಕ್ಕೆ ಆಧಾರ್ ಮಾಡಿಸ್ತಾರೆ, ಲೈಕ್ ದೊಡ್ಡವರಾದ್ಮೇಲೆ ಆಧಾರ್ ಮಾಡಿಸ್ಬೋದಲ್ವಾ, ಅದೇ ಥರ ಫಸ್ಟ್ ಇಯರಲ್ಲೇ ರೆಸ್ಯೂಮ್ ಇರೋದು ಈಕ್ವಲಿ ಇಂಪಾರ್ಟೆಂಟ್ ಆಗುತ್ತೆ. ಜೋಕ್ಸ್ ಅಪಾರ್ಟ್, ಮೇಜರ್ ಥಿಂಗ್ಸ್ ವೆನ್ ಇಟ್ ಕಮ್ಸ್ ಟು ಹ್ಯಾವಿಂಗ್ ಅ ರೆಸ್ಯೂಮೆ ಇನ್ ಯೋರ್ ಫಸ್ಟ್ ಇಯರ್. ಫಸ್ಟ್ ಥಿಂಗ್ ಬಂದು ಇವಾಗ ಇಂಟರ್ನ್ಶಿಪ್ಸ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಥಿಂಗ್ ಇದು. ಇಂಟರ್ನ್ಶಿಪ್ಸ್ನ ಫಸ್ಟ್ ಇಯರಿಂದನೇ ಕಂಪ್ನಿ ಸ್ಟಾರ್ಟ್ ಮಾಡ್ತಿದೆ. ಸೊ ದೇರ್ ವರ್ ಅ ಲಾಟ್ ಆಫ್ ಕಂಪನೀಸ್ ವಿಚ್ ಹ್ಯಾಡ್ ದಿಸ್ ಇನಿಷಿಯೇಟಿವ್ ಲಾಸ್ಟ್ ಇಯರ್ ಆಸ್ ವೆಲ್. ಫಸ್ಟ್ ಇಯರಿಂದನೇ ಸ್ಟೂಡೆಂಟ್ಸ್ಗೆ ಆದಷ್ಟು ಬೇಗ ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ಕೊಡೋಣ ಅಂತ ಹೇಳಿ ದೇ ಆರ್ ಟೇಕಿಂಗ್ ಸ್ಟೂಡೆಂಟ್ಸ್ ಆಸ್ ಪಾರ್ಟ್ ಆಫ್ ದೇರ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್. ಸೊ ಅದಕ್ಕೆ ನಿಮ್ಮ ರೆಸ್ಯೂಮ್ ಇಲ್ಲ ಅಂತ ಅಂದರೆ ಯು ಕಾಂಟ್ ಇವನ್ ಅಪ್ಲೈ. ಸೊ ರೆಸ್ಯೂಮ್ ಬಿಕಮ್ಸ್ ಇಂಪಾರ್ಟೆಂಟ್ ಹಿಯರ್. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದು ಕಾಲೇಜ್ ಕ್ಲಬ್ಸ್ ಏನಿರುತ್ತೆ ಅವರು ರೆಕ್ರೂಟ್ಮೆಂಟ್ ನಡೆಸ್ತಾರೆ. ಲೆಟ್ಸ್ ಸೇ ಇವಾಗ ಐ ಆಮ್ ಪಾರ್ಟ್ ಆಫ್ ಅ ಕ್ಲಬ್ ಕಾಲ್ಡ್ DSC ಆಯಿತಾ, ಡೆವಲಪರ್ ಸ್ಟೂಡೆಂಟ್ ಕ್ಲಬ್ ಅಂತ ಹೇಳಿ ನಮ್ಮ ಕಾಲೇಜಲ್ಲಿ ಒಂದು ಕ್ಲಬ್ ಇದೆ. ಐ ಆಮ್ ದ ಪಾರ್ಟ್ ಆಫ್ ದಿಸ್ ಕ್ಲಬ್ ಸಿನ್ಸ್ 4 years. ಅಂದರೆ ನಾನು ಕಂಪ್ಲೀಟ್ ಫಸ್ಟ್ ಇಯರಲ್ಲಿ ಜಾಯ್ನ್ ಆಗಿದ್ದು. ಈವನ್ ನಾವು ಐ ಆಮ್ ಅ ಪಾರ್ಟ್ ಆಫ್ ದಿಸ್ ಕ್ಲಬ್. ಆ್ಯಂಡ್ ಈ ಥರ ಕ್ಲಬ್ಸ್ಗೆ ಜಾಯ್ನ್ ಆಗುವಾಗ ನೀವು ಯಾರು ಅಂತ ಗೊತ್ತಾಗೋಕ್ಕೆ ವಿ ಕಾಂಟ್ ಇಂಟರ್ವ್ಯೂ ಈಚ್ ಆ್ಯಂಡ್ ಎವ್ರಿ ಒನ್ ಅಲ್ವಾ. ಸೊ ಆ್ಯಸ್ ಯೋರ್ ಆಧಾರ್ ಕಾರ್ಡ್ ವಿ ಜಸ್ಟ್ ಟೇಕ್ ಯೋರ್ ರೆಸ್ಯೂಮ್. ಅದೇ ಥರ ಈ ಥರ ಕಾಲೇಜ್ ಕ್ಲಬ್ಸ್ಗೆ ಏನಾದರೂ ನೀವು ಅಪ್ಲೈ ಮಾಡ್ತಿದ್ರೆ ನಿಮಗೆ ರೆಸ್ಯೂಮ್ ಬೇಕಾಗುತ್ತೆ. ಇಲ್ಲ ಅಂತ ಅಂದ್ರೂ ಇಫ್ ಯು ಆರ್ ಅಪ್ಲೈಯಿಂಗ್ ಫಾರ್ ಎನಿ ಈವೆಂಟ್ಸ್ ಆರ್ ಲೈಕ್ ಹ್ಯಾಕಥಾನ್ಸ್ ಆರ್ ಲೈಕ್ ಯಾವುದೋ ಒಂದು ಪರ್ಟಿಕ್ಯುಲರ್ ಅಂಬಾಸಡರ್ಶಿಪ್ ಪ್ರೋಗ್ರಾಮ್ ಇರ್ಬೋದು, ಈ ಥರ ಫಾರ್ ಎನಿಥಿಂಗ್ ನಿಮಗೆ ರೆಸ್ಯೂಮೆ ಬೇಕಾಗುತ್ತೆ ಇನ್ ಯೋರ್ ಫಸ್ಟ್ ಇಯರ್. ಸೊ ಅಟ್ಲೀಸ್ಟ್ ಒಂದು ರೆಸ್ಯೂಮೆ ಅಂತೂ ರೆಡಿ ಇರಲೇಬೇಕು. ನೆಕ್ಸ್ಟ್ ಇವಾಗ ಬಂದು ರೆಸ್ಯೂಮೇಲಿ ಏನೇನು ಆ್ಯಡ್ ಮಾಡ್ಬೋದು ಅಂತ ಹೇಳೋಕ್ಕೋಸ್ಕರ ನನ್ನ ರೆಸ್ಯೂಮೇನೆ ತಂದಿದ್ದೀನಿ. ನಾನು ಫಸ್ಟ್ ಇಯರಲ್ಲಿದ್ದಾಗ ಸೂನ್ ಆಫ್ಟರ್ ಮೈ ಫಸ್ಟ್ ಇಯರ್ ಅಥವಾ ಬೈ ದ ಎಂಡ್ ಆಫ್ ಮೈ ಫಸ್ಟ್ ಇಯರ್ ದಿಸ್ ವಾಸ್ ಮೈ ರೆಸ್ಯೂಮ್ ಆಯಿತಾ. ಸೊ ಐ ನೋ ದೇರ್ ಆರ್ ಅ ಲಾಟ್ ಆಫ್ ಮಿಸ್ಟೇಕ್ಸ್ ಇನ್ ದಿಸ್ ವೆನ್ ಇಟ್ ಕಮ್ಸ್ ಟು ಕ್ರಿಯೇಟಿಂಗ್ ಆ್ಯನ್ ATS ಫ್ರೆಂಡ್ಲಿ ರೆಸ್ಯೂಮ್. ಯಾಕಂದರೆ ನೀವು ಫೈನಲ್ ಇಯರ್ಗೆ ಬಂದಾಗ ಈ ಥರ ರೆಸ್ಯೂಮ್ ಇಟ್ಕೊಳ್ಳಿ ಅಂತ ನಾನು ಹೇಳೋಕ್ಕಾಗಲ್ಲ. ಆ್ಯಂಡ್ ಇವಾಗ್ಲೂ ದಿಸ್ ರೆಸ್ಯೂಮ್ ಇಸ್ ಜಸ್ಟ್ ಫಾರ್ ಅ ರೆಫರೆನ್ಸ್ ಅಬೌಟ್ ಹೌ ಮೈ ರೆಸ್ಯೂಮೆ ಲುಕ್ಡ್ ಲೈಕ್ ಆಫ್ಟರ್ ಐ ಕಂಪ್ಲೀಟೆಡ್ ಮೈ ಫಸ್ಟ್ ಇಯರ್. ದಿಸ್ ಡಸಂಟ್ ಮೀನ್ ನೀವು ಇದೇ ಥರ ಮಾಡಬೇಕು ಅಂತ. ನಾನು ಹೇಳ್ತೀನಿ ಏನೇನು ಚೇಂಜಸ್ ಮಾಡ್ಕೋಬೋದು ಅಂತ ಹೇಳಿ. ಫಸ್ಟ್ ಥಿಂಗ್, ಈ ರೆಸ್ಯೂಮಲ್ಲಿ ನಿಮಗೆ ಜಾಸ್ತಿ ಟೆಕ್ನಾಲಜೀಸ್ ಕಾಣಲ್ಲ. ಏನಕ್ಕೆ? ಐ ವಾಸ್ ಫ್ರಮ್ ಅ PCMB ಬ್ಯಾಕ್ಗ್ರೌಂಡ್, ಓಕೆನಾ. ಸೊ PCMB ಬ್ಯಾಕ್ಗ್ರೌಂಡಿಂದ ಬಂದಿದ್ದೆ. ಸೊ PCMB ಬ್ಯಾಕ್ಗ್ರೌಂಡ್ ಅಂದ ತಕ್ಷಣ ಕೋಡಿಂಗ್ ಅನ್ನೋ ಕ್ವಶನ್ನೇ ಇರಲ್ಲ. ಬಟ್ ಆದ್ರೂ ಇಫ್ ಯು ಆಸ್ಕ್ ಮೈ ಶಾರ್ಟ್ ಸ್ಟೋರಿ ಅಥವಾ ಶಾರ್ಟ್ ಫಿಲಮ್ ಮಾಡೋದಾದರೆ, ಲೈಕ್ ಫಸ್ಟ್ ಕಾಲೇಜಿಗೆ ಜಾಯ್ನ್ ಆಗಿನ ಮುಂಚೆನೇ ಪೈಥಾನ್ ಕಲ್ತ್ಕೋತೀನಿ. ಪೈಥಾನ್ ಕಲ್ತ್ಕೊಂಡಿದ್ದು ನಾನು ಪೈಥಾನ್ ಮೇಲೆ ಬೇಸಿಕ್ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡಿರ್ತೀನಿ ಫಸ್ಟ್ ಸೆಮ್ಮಲ್ಲಿ. ಅದ್ರ ಜೊತೆಗೆ ಐ ಹ್ಯಾಡ್ ಎಕ್ಸ್ಪ್ಲೋರ್ಡ್ ಆಲ್ ದ ಡೊಮೈನ್ಸ್, ಏನು ಸೈಬರ್ ಸೆಕ್ಯೂರಿಟಿ ಇರ್ಬೋದು, ಡೆವಾಪ್ಸ್ ಇರ್ಬೋದು, ಅಥವಾ ಲೈಕ್ ಆ್ಯಪ್ ಡೆವಲಪ್ಮೆಂಟ್ ಇರ್ಬೋದು, ವೆಬ್ ಡೆವಲಪ್ಮೆಂಟ್ ಇರ್ಬೋದು, ಈ ಥರ ಏರಿಯಾಸ್ನ ಏನಿದೋ ಇದರೆಲ್ಲ ಏನೇನು ಟೆಕ್ನಾಲಜೀಸ್ ಬೇಕಾಗುತ್ತೆ ಇದ್ರ ಬಗ್ಗೆ ಐ ಹ್ಯಾಡ್ ವರ್ಕ್ಡ್ ಅಪಾನ್ ಇನ್ ಮೈ ಫಸ್ಟ್ ಸೆಮ್. ಆ್ಯಂಡ್ ಬೈ ದ ಎಂಡ್ ಆಫ್ ಮೈ ಫಸ್ಟ್ ಸೆಮ್ ಅಥವಾ ಸ್ಟಾರ್ಟಿಂಗ್ ಆಫ್ ಮೈ ಸೆಕೆಂಡ್ ಸೆಮಿಸ್ಟ್ರಲ್ಲಿ ಐ ವಾಸ್ ಶ್ಯೂರ್ ದಟ್ ಐ ವಿಲ್ ಬಿ ಲರ್ನಿಂಗ್ ಫ್ಲಟರ್ ಸೀರಿಯಸ್. ಫ್ಲಟರ್ ಇಸ್ ಅನ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಫ್ರೇಮ್ವರ್ಕ್ ಫಾರ್ ಮೊಬೈಲ್ ಆ್ಯಪ್ಸ್. ಅಂದರೆ iOS ಆಗ್ಬೋದು, ಆಂಡ್ರಾಯ್ಡ್ ಆಗ್ಬೋದು. ಯು ಕ್ಯಾನ್ ಡೆವಲಪ್ ವೆಬ್ ಆ್ಯಪ್ಸ್ ಆಸ್ ವೆಲ್ ಬಿಕಾಸ್ ಇಟ್ ಇಸ್ ಅ ನೇಟಿವ್ ಫ್ರೇಮ್ವರ್ಕ್. ಬಟ್ ಇವಾಗ ಅದ್ರ ಬಗ್ಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗದೇ ಇರ್ಬೋದು. ಸೊ ಲೆಟ್ಸ್ ಸೇ ಫ್ಲಟರ್ ಇಸ್ ಜಸ್ಟ್ ಅ ಟೆಕ್ನಾಲಜಿ ಅಂದ್ಕೊಳ್ಳಿ. ಸೊ ಫ್ಲಟರಿಂದ ಆ್ಯಪ್ಸ್ ಬಿಲ್ಡ್ ಮಾಡ್ಬೋದು ಅಂತ ಗೊತ್ತಾದಮೇಲೆ ಸೆಕೆಂಡ್ ಸೆಮ್ ಸ್ಟಾರ್ಟ್ ಆಗೋಷ್ಟರಲ್ಲೇ ನಾನು ಫ್ಲಟರ್ ಕಲಿಬೇಕು ಅಂತ ಡಿಸೈಡ್ ಮಾಡಿದ್ದೆ. ಆ್ಯಂಡ್ ದಟ್ ಈಸ್ ವಾಟ್ ಐ ಹ್ಯಾವ್ ಡನ್ ಫಾರ್ ಮೈ ಎಂಟೈರ್ ಸೆಕೆಂಡ್ ಸೆಮ್.
ಸೊ ಅದರಿಂದ ಐ ಹ್ಯಾವ್ ಅ ಫ್ಲಟರ್ ಡೆವಲಪರ್ ಟ್ಯಾಗ್ ಹಿಯರ್. ಲೆಟ್ ಮಿ ಚೇಂಜ್ ದ ಕಲರ್ ಸೊ ದಟ್ ಇಟ್ ವಿಲ್ ಬಿ ವಿಸಿಬಲ್ ಫಾರ್ ಯು. ಸೊ ಫ್ಲಟರ್ ಡೆವಲಪರ್ ಬೇಸಿಕ್ ಮೇಜರ್ ಫೋಕಸ್ ಫ್ಲಟರ್ ಡೆವಲಪ್ಮೆಂಟ್ ಕಡೆ ಇದ್ದಿದ್ದರಿಂದ ಐ ಆಡೆಡ್ ಅ ಟ್ಯಾಗ್ ಅಸ್ ಅ ಫ್ಲಟರ್ ಡೆವಲಪರ್. ದಿಸ್ ವಾಸ್ ಒನ್ಸ್ ಅಗೇನ್ ಅ ಟೆಂಪ್ಲೇಟ್ ವಿಚ್ ಐ ಹ್ಯಾಡ್ ಯೂಸ್ಡ್, ಆಯಿತಾ. ಸೊ ಕ್ಯಾನ್ವಾದಲ್ಲಿ ಒಂದು ಟೆಂಪ್ಲೇಟ್ ಇತ್ತು. ನನಗೆ ಕ್ಲಬ್ ಇಂಟರ್ವ್ಯೂ ಇತ್ತು ಆವಾಗ, ಲೈಕ್ ಫಸ್ಟ್ ಇಯರಲ್ಲಿ ಜಾಯ್ನ್ ಆಗುವಾಗ ಕ್ಲಬ್ ಇಂಟರ್ವ್ಯೂ ಇತ್ತು ಒಂದು, ಅದಕ್ಕೆ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ಈ ರೆಸ್ಯೂಮೆ ಮಾಡ್ಕೊಂಡಿದ್ದೆ. ಆ್ಯಂಡ್ ಆಲ್ದೋ ಲೈಕ್ ಪಿ ಸಿ ಎಮ್ ಬಿಯಿಂದ ಬಂದಿದ್ದರಿಂದ ಐ ಡಿಡೆಂಟ್ ಹ್ಯಾವ್ ಅ ಲಾಟ್ ಆಫ್ ಟೆಕ್ನಿಕಲ್ ಸ್ಟಫ್ ಟು ಪುಟ್ ಇನ್ ಟು ಮೈ ರೆಸ್ಯೂಮೆ. ಅದಕ್ಕೋಸ್ಕರ ರೆಸ್ಯೂಮೆ ಮಾಡಿರಲಿಲ್ಲ. ಸೊ ನೀವು ಮಾಡಿಲ್ಲ ಅಂದರೆ ಇವಾಗಲೇ ಮಾಡ್ಕೊಳ್ಳಿ. ನಿಮಗೆ ಲೈಕ್ ಮೊದಲಿನ ಥರ ಇಲ್ಲ ಇವಾಗ. ಫಸ್ಟ್ ಇಯರಿಂದನೇ ಯಾವಾಗ ಲೈಕ್ ಇಂಟರ್ನ್ಶಿಪ್ಸ್ಗೆ ನಿಮಗೆ ಕಾಲ್ ಬರುತ್ತೆ ಅಂತ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಮೇಕ್ ಶೋರ್ ಯು ಕೀಪ್ ಒನ್ ರೆಸ್ಯೂಮೆ ರೆಡಿ ಈವನ್ ಇಫ್ ಇಟ್ಸ್ ಎಂಪ್ಟಿ. ಸೊ ನೆಕ್ಸ್ಟ್ ಬಂದು ನನ್ನ ಡೀಟೇಲ್ಸ್ ಮೆನ್ಷನ್ ಮಾಡಿದ್ದೆ. ಆ್ಯಂಡ್ ನನ್ನ ಎಜುಕೇಷನ್ ಇರ್ಬೋದು. ಆ್ಯಂಡ್ ಆಫ್ಟರ್ವರ್ಡ್ಸ್ ಎಕ್ಸ್ಪರ್ಟೈಸ್, ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಜೊತೆಗೆ ನಾನು ಏನೇನು ಎಕ್ಸ್ಪರ್ಟೈಸ್ ಮಾಡ್ಕೊಂಡಿದ್ದೆ ಅಂದರೆ ಬೈ ದ ಎಂಡ್ ಆಫ್ ಮೈ ಫಸ್ಟ್ ಇಯರ್ ಐ ವಾಸ್ ಇನ್ ಟು ಕಾಂಟೆಂಟ್ ಕ್ರಿಯೇಷನ್ ಆಬ್ವಿಯಸ್ಲಿ ಆ್ಯಂಡ್ ವರ್ಡ್ಪ್ರೆಸ್ ವೆಬ್ ಡೆವಲಪ್ಮೆಂಟ್ ಮಾಡ್ತಿದ್ದೆ. ಆ್ಯಂಡ್ ಅಲಾಂಗ್ ವಿತ್ ದಟ್ ವೆಬ್ ಡೆವಲಪ್ಮೆಂಟ್ ಕೂಡ ಟಚ್ ಮಾಡಿದ್ದೆ. ಬೇಸಿಕ್ ಅಂದರೆ HTML CSS ಜಾವಾಸ್ಕ್ರಿಪ್ಟ್ ಏನಿದೆ ಐ ವಾಸ್ ವರ್ಕಿಂಗ್ ಆನ್ ಇಟ್ ಆ್ಯಸ್ ವೆಲ್. ಸೊ ಅದನ್ನು ಐ ಹ್ಯಾಡ್ ಆ್ಯಡೆಡ್ ಇನ್ ದ ಸ್ಕಿಲ್ಸ್ ಸೆಕ್ಷನ್. ಆ್ಯಂಡ್ ಕೆಳಗಡೆ ಬಂದು ಲ್ಯಾಂಗ್ವೇಜಸ್ ನೋಡಿ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸು ಪೈಥನ್ ಮತ್ತು ಡಾಟ್ ಅಷ್ಟೇ ಕಲ್ತಿದ್ದೆ. ಸೆಕೆಂಡ್ ಸೆಮಿಸ್ಟರಲ್ಲಿ ನಮಗೆ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇತ್ತಾಯ್ತಾ. ಸೊ ಸಿನ ಕರಿಕ್ಯುಲಮಲ್ಲಿ ಇನ್ಕ್ಲೂಡ್ ಮಾಡಿದ್ರು. ಸೊ ಅವಾಗ ಕರಿಕ್ಯುಲಮ್ ಜೊತೆಗೇ ಎಕ್ಸಾಮ್ಗೆ ಓದಬೇಕು ಅಂದ್ಕೊಂಡು ಸಿನ ಥರವಾಗಿ ಕಲ್ತ್ಕೊಬಿಟ್ಟೆ. ಸಿ ಈಸ್ ಅ ಬ್ಯೂಟಿಫುಲ್ ಲ್ಯಾಂಗ್ವೇಜ್, ಹೇಳ್ತಾ ಇದ್ದೀನಿ, ಫಾರ್ ಬಿಗಿನರ್ಸ್. ಯೂಶ್ವಲಿ ನಾವು ಪೈಥನ್ ಪ್ರಿಫರ್ ಮಾಡಿದ್ರೂ ಲೈಕ್ ಪೈಥನ್ ಆದಮೇಲೆ ಇಫ್ ಯು ಗೋ ಥ್ರೂ ಸಿ ಅಲ್ವಾ, ಯು ವಿಲ್ ಗೆಟ್ ಟು ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ಥಿಂಗ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್, ಅಥವಾ ಹೌ ಅ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಗೆಟ್ಸ್ ಕಂಪೈಲ್ಡ್, ಹೌ ಇಟ್ ಗೆಟ್ಸ್ ಎಕ್ಸಿಕ್ಯೂಟೆಡ್, ಎಕ್ಸಿಕ್ಯೂಟಬಲ್ ಫೈಲ್ ಅಂತಂದ್ರೆ ಏನು. ಸೊ ಇದೆಲ್ಲ ನಿಮ್ಗೆ ಗೊತ್ತಾಗದೆ ನಿಮ್ಮ ಲೈಕ್ ಸಿ ಪ್ರೋಗ್ರಾಮಿಂಗ್ ಕಲಿತಾಗ. ಸೊ ಮೆಜಾರಿಟಿ ಆಫ್ ದ ಕಾಲೇಜಸಲ್ಲಿ ಫಸ್ಟ್ ಇಯರಲ್ಲಿ ಕಲಿಸ್ಬಿಡ್ತಾರೆ. ಬಟ್ ಸ್ಟಿಲ್ ಇಫ್ ಇಟ್ಸ್ ನಾಟ್ ದೇರ್ ಇನ್ ಯೋರ್ ಕರಿಕ್ಯುಲಮ್, ಮೇಕ್ ದಟ್ ಎಫರ್ಟ್ ಟು ಲರ್ನ್ ಇಟ್ ಇನ್ ಯೋರ್ ಫಸ್ಟ್ ಇಯರ್. ಮೇಕ್ಸ್ ದ ಫೌಂಡೇಶನ್ ರಿಯಲಿ ಗುಡ್, ಹೇಳ್ತಾ ಇದ್ದೀನಿ. ಸೊ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ, ಅನುಭವಿಸ್ತಾರ ಮಾತು ಅಂತಾರಲ್ಲ ಆ ಥರ. ಸೊ ಲ್ಯಾಂಗ್ವೇಜಸಲ್ಲಿ ಪೈಥನ್ ಡಾಟ್ ಎರಡೇ ಇದೆ. ಫ್ಲಟರ್ ಯೂಸಸ್ ಫ್ಲಟರ್ ಅಂತಿದ್ದೀನಿ. ಫ್ಲಟರ್ ಯೂಸಸ್ ಡಾಟ್ ಆಸ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಟು ಕಮ್ಯುನಿಕೇಟ್. ಆ್ಯಂಡ್ ಪೈಥನ್ ಆಬ್ವಿಯಸ್ಲಿ ಕಲ್ತಿದ್ದೆ. ಆ್ಯಂಡ್ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ಸೆಕ್ಷನ್ಗೆ ಬಂದಾಗ ಯೂಟ್ಯೂಬ್ ಮಾಡ್ತಿದ್ನಲ್ಲ, ಸೊ ಅದನ್ನು ಆ್ಯಡ್ ಮಾಡಿಬಿಟ್ಟಿದ್ದೀನಿ ನೋಡಿ ಇಲ್ಲಿ. ಸೊ ಯೂಟ್ಯೂಬ್ ಕಾಂಟೆಂಟ್ ಕ್ರಿಯೇಷನ್ನ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ಆಗಿ ಆ್ಯಡ್ ಮಾಡಿದ್ದೆ. ಆ್ಯಂಡ್ ಅಲಾಂಗ್ ವಿತ್ ದಟ್ ಐ ವಾಸ್ ವರ್ಕಿಂಗ್ ಆಸ್ ಅ ಫ್ರೀಲ್ಯಾನ್ಸ್ ವರ್ಡ್ಪ್ರೆಸ್ ಡೆವಲಪರ್. ವರ್ಡ್ಪ್ರೆಸ್ ಡೆವಲಪ್ಮೆಂಟ್ ಅಂದರೆ ಏನು, ನಾನು ಫ್ರೀಲ್ಯಾನ್ಸ್ ಹೇಗೆ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ, ನೀವು ಕೂಡ ಹೇಗೆ ಫ್ರೀಲ್ಯಾನ್ಸಿಂಗ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಲೈಕ್ ಫರ್ದರ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ನಿಮ್ಗೇನಾದರೂ ಅದು ರಿಕ್ವೈರ್ಮೆಂಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಲೈಕ್ ನೆಕ್ಸ್ಟ್ ವೀಡಿಯೋಲಿ ಆದಷ್ಟು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಅದರಲ್ಲಿ ಕಾಲೇಜ್ ವೆಬ್ಸೈಟ್ಗೆ ಕೂಡ ಒಂದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದೆ. ಸೊ ಕಾಲೇಜ್ಗೆ ಕಾಂಟ್ರಿಬ್ಯೂಟ್ ಮಾಡೋದ್ರಿಂದ ಒಂದು ಸ್ವಲ್ಪ ರೆಸ್ಯೂಮೆ ಶೋಕೇಸ್ ಮಾಡೋಣ ಅಂತ ಹೇಳಿ ಅದನ್ನು ಕೂಡ ಆ್ಯಡ್ ಮಾಡಿದ್ದೆ. ಆ್ಯಂಡ್ ಅದ್ರ ಕೆಳಗಡೆ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಅಂತ ನೋಡ್ತಿದ್ದೀರಾ. ಇದು ಕ್ಯಾಂಪಸ್ ಅಂಬಾಸಡರ್ಶಿಪ್ ಅಂತ ಕೇಳಿರ್ತೀರಲ್ವಾ. ಸೊ ಯೂಶ್ವಲಿ ಫಸ್ಟ್ ಇಯರಲ್ಲಿ ಈ ಥರ ಇಂಟರ್ನ್ಶಿಪ್ಸ್, ಅಥವಾ ಈ ಥರ ಇಂಟರ್ನ್ಶಿಪ್ ಅಲ್ಲ, ಜಸ್ಟ್ ಒಂದು ಎಕ್ಸ್ಪೋಜರ್ಗೆ ಅಂತ ಹೇಳಿ ಒಂದಷ್ಟು ಪ್ರೋಗ್ರಾಮ್ಸ್ ಇರುತ್ತೆ, ಕ್ಯಾಂಪಸ್ ಅಂಬಾಸಡರ್ಶಿಪ್ ಅಂತ ಹೇಳಿ. ಸೊ ಅದರಲ್ಲಿ ಎಂಗೇಜ್ ಆಗಿದ್ದೆ ನಾನು ವಿತ್ ಬ್ರ್ಯಾಂಡ್ಸ್ ಸಚ್ ಆಸ್ ಹಾಪ್ನಾಬ್, ಎಲಿವೇಟ್ ಇದ್ರ ಜೊತೆ. ಸೊ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಅಲಾಂಗ್ ವಿತ್ ದ್ಯಾಟ್ ನಾನು ಫ್ಲಟರ್ ಕಲಿತು ಪೈಥನ್ ಕಲ್ತಿದ್ದೆ ಅಲ್ವಾ. ಸೊ ಫ್ಲಟರ್ ಮತ್ತು ಪೈಥನ್ ಬೇಸಿಸ್ ಮೇಲೆ ನಾನು ಮಾಡಿದ್ದು 4 ಪ್ರಾಜೆಕ್ಟ್ ಆ್ಯಡ್ ಮಾಡಿದ್ದೀನಿ ನೋಡಿ ಇಲ್ಲಿ. ಸೊ ದೀಸ್ ಆರ್ ದ ಪ್ರಾಜೆಕ್ಟ್ಸ್ ವಿಚ್ ಐ ಡನ್. ಅಂದರೆ ಪ್ರಾಜೆಕ್ಟ್ಸ್ ಅಂದರೆ ದೀಸ್ ಆರ್ ನಾಟ್ ಬಿಗ್ ಪ್ರಾಜೆಕ್ಟ್ಸ್ ಆಯಿತಾ. ದೀಸ್ ಆರ್ ವೆರಿ ಸಿಂಪಲ್ ಪ್ರಾಜೆಕ್ಟ್ಸ್, ವೆರಿ ಮೈನ್ಯೂಟ್ ಆನ್ ಪಾಯಿಂಟ್ ಪ್ರಾಜೆಕ್ಟ್ಸ್. ಬಟ್ ಸ್ಟಿಲ್ ಆ ಟೈಮಲ್ಲಿ ಐ ಫೆಲ್ಟ್ ಆಸ್ ಅ ಫಸ್ಟ್ ಇಯರ್ ಸ್ಟೂಡೆಂಟ್ ದಿಸ್ ಇಸ್ ಸಮಥಿಂಗ್ ವಿಚ್ ಐ ಕ್ಯಾನ್ ಆ್ಯಡ್ ಅಂತ. ಸೊ ಆ್ಯಡ್ ಮಾಡಿಕೊಂಡೆ. ಆ್ಯಂಡ್ ಅಚೀವ್ಮೆಂಟ್ಸಲ್ಲಿ ಐ ಪುಟ್ ಅಕಾಡೆಮಿಕ್ ಅಚೀವ್ಮೆಂಟ್ಸ್, ಕ್ರಿಕೆಟ್ ಅಚೀವ್ಮೆಂಟ್ಸ್ ಆ್ಯಂಡ್ ಆಲ್. ಸೊ ದಿಸ್ ವಾಸ್ ಮೈ ಫಸ್ಟ್ ಇಯರ್ ರೆಸ್ಯೂಮ್. ನಂಗೆ ಗೊತ್ತಿಲ್ಲ ಇವಾಗ ನಾನು ಈ ರೆಸ್ಯೂಮ್ನ ಯಾವ್ದಾದ್ರು ಜಾಬ್ ಪೋರ್ಟಲ್ಗೆ ಅಪ್ಲೈ ಮಾಡಿದ್ರೆ ಡೈರೆಕ್ಟ್ ರಿಜೆಕ್ಟ್ ಮಾಡಿಬಿಡ್ತಾರೆ ಅನಿಸುತ್ತೆ. ಬಟ್ ಸ್ಟಿಲ್ ಆಫ್ಟರ್ ಫಸ್ಟ್ ಇಯರ್ ದಿಸ್ ವಾಸ್ ಮೈ ರೆಸ್ಯೂಮ್. ಸೊ ಈ ಥರ ರೆಸ್ಯೂಮೇನ ನಾನು ಸಬ್ಮಿಟ್ ಮಾಡಿದ್ದೆ ಫಾರ್ ಮೈ ಕ್ಲಬ್ ಇಂಟರ್ವ್ಯೂ. ಅವಾಗೆಲ್ಲ ನಮಗೇನು ಫಸ್ಟ್ ಇಯರಲ್ಲಿ ಇಂಟರ್ನ್ಶಿಪ್ಸ್ ಇರಲಿಲ್ಲ, ಬಟ್ ಕ್ಲಬ್ ಇಂಟರ್ವ್ಯೂಗೆ ಸಬ್ಮಿಟ್ ಮಾಡಿದ್ದೆ. ಆ್ಯಂಡ್ ಫಾರ್ಚುನೇಟ್ಲಿ ಐ ವಾಸ್ ಇನ್. ಆ್ಯಂಡ್ ಫಾರ್ ದ ನೆಕ್ಸ್ಟ್ 4 years ಐ ಆಮ್ ಸ್ಟಿಲ್ ಇನ್ ದ ಸೇಮ್ ಕ್ಲಬ್. ಸೊ ಫೋಟೋ ಕೂಡ ಹಾಕಿದ್ದೀನಿ ನೋಡಿ ಇಲ್ಲಿ. ಸೊ ದಿಸ್ ಇಸ್ ಮೈ ಓಲ್ಡ್ ಫೋಟೋ. ಆ್ಯಂಡ್ ನನ್ನ ರೆಸ್ಯೂಮೆ ನೋಡಿದ್ರಿ ಅನಿಸುತ್ತೆ. ಸೊ ಇದರಿಂದ ಏನೇನು ಟೇಕ್ ಅವೇಸ್ ಇದೆ, ಸೊ ಇದನ್ನ ಇವಾಗ ಡಿಸ್ಕಸ್ ಮಾಡೋಣ. ಅದು ಮೋಸ್ಟ್ ಇಂಪಾರ್ಟೆಂಟು. ನನ್ನ ರೆಸ್ಯೂಮೇಲಿ ನಾನೇನು ಆ್ಯಡ್ ಮಾಡಿದ್ದೀನಿ ಅನ್ನೋದಲ್ಲ, ನಾನು ಏನೇನು ಲೈಕ್ ನೀವೇನೇನು ಟೇಕ್ ಅವೇಸ್ ತೊಗೋಬೋದು ಅದರಿಂದ ಅಂತ ಹೇಳಿ. ಫಸ್ಟ್ ಇಯರಲ್ಲಿ ಲೈಕ್ ನೀವು ರೆಸ್ಯೂಮೆಗೆ ಏನೇನು ಆ್ಯಡ್ ಮಾಡಬೇಕು ಅಂತ ಯೋಚನೆ ಮಾಡೋದಕ್ಕಿಂತ ಮುಂಚೆ ಫಸ್ಟು ಒಂದು ರೆಸ್ಯೂಮೆನ ಕ್ರಿಯೇಟ್ ಮಾಡ್ತೀರಾ. ಕ್ರಿಯೇಟ್ ಮಾಡಿದ್ಮೇಲೆ ಬೇಸಿಕ್ ಥಿಂಗ್ಸ್ನು ಕೂಡ ರೆಸ್ಯೂಮೇಲಿ ಆ್ಯಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ ನೀವು ಫಸ್ಟ್ ಇಯರಲ್ಲಿ ಇರೋದ್ರಿಂದ ನೀವು ಬೇಸಿಕ್ ಥಿಂಗ್ಸ್ ಆ್ಯಡ್ ಮಾಡ್ತಿದ್ರು ಯು ವಿಲ್ ಬಿ ಇನ್ ದ ಟಾಪ್ 10%. ಯಾಕಂದರೆ 90% ಜನ ರೆಸ್ಯೂಮೇನೇ ಕ್ರಿಯೇಟ್ ಮಾಡಿರಲ್ಲ. ನೀವು ಕ್ರಿಯೇಟ್ ಮಾಡಿ ಅದಕ್ಕೆ ಒಂದು ಏನೋ ಆ್ಯಡ್ ಮಾಡ್ತಾ ಇದ್ದೀರಿ. ಇವಾಗ ಪೈಥನ್ ಕಲ್ತಿರ ಲ್ಯಾಂಗ್ವೇಜಸ್ ಸೆಕ್ಷನ್ಗೆ ಪೈಥನ್ ಆ್ಯಡ್ ಮಾಡಿ, ಸಿ ಕಲ್ತಿರ ಸಿ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಬೇಸಿಕ್ ಥಿಂಗ್ಸಿಂದ ಬಿಲ್ಡ್ ಮಾಡ್ತಾ ಹೋಗಿ. ಆ್ಯಂಡ್ ರೆಸ್ಯೂಮೆ ಕ್ರಿಯೇಟ್ ಮಾಡಿದ್ರೆ ನೀವು ಅದು ಖಾಲಿ ನೋಡ್ತಿರಲ್ಲ, ಅವಾಗ ನಿಮಗೆ ಅನಿಸುತ್ತೆ ದಟ್ ನಾನು ಏನಾದರೂ ಮಾಡಬೇಕು ಅಂತ. ಸೊ ದಟ್ ಈಸ್ ವೈ ಐ ಆಮ್ ಇನ್ಸಿಸ್ಟಿಂಗ್ ಯು ಟು ಗೆಟ್ ಯುವರ್ ರೆಸ್ಯೂಮೆ ಡನ್ ಆಸ್ ಸೂನ್ ಆಸ್ ಪಾಸಿಬಲ್. ನೀವು ಫಸ್ಟ್ ಇಯರಲ್ಲಿ ಇದ್ರೂ ಪರವಾಗಿಲ್ಲ, ಅಥವಾ ಫಸ್ಟ್ ಇಯರ್ಗೆ ಜಾಯ್ನ್ ಆಗ್ತಾ ಇದ್ರು ಈ ವರ್ಷ ಅಂದರೂ ಪರವಾಗಿಲ್ಲ, ಕ್ರಿಯೇಟ್ ಮಾಡ್ಕೊಬಿಡಿ.
ಆ್ಯಂಡ್ ಇಟ್ಸ್ ಓಕೆ ದಟ್ ಯು ಡೋಂಟ್ ಹ್ಯಾವ್ ಅ ಲಾಟ್ ಆಫ್ ಥಿಂಗ್ಸ್ ಇನ್ ಯುವರ್ ಫಸ್ಟ್ ಇಯರ್ ಸ್ಟೆಪ್ಡ್ ಅಪ್ ಇನ್ ಯುವರ್ ರೆಸ್ಯೂಮೆ. ಯಾಕಂದರೆ ನಾವು ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಹತ್ರ ನಾವು ಅಷ್ಟು ಎಕ್ಸ್ಪೆಕ್ಟು ಮಾಡಲ್ಲ ಅಲ್ವಾ. ಲೈಕ್ ನಾಟ್ ಜಸ್ಟ್ ಮೀ, ಈವನ್ ದ ಪೀಪಲ್ ಹೂ ಅಪ್ರೋಚ್ ಯು ಫಾರ್ ಎನಿಥಿಂಗ್ ಆಲ್ಸೋ ಎವರ್, ಕ್ಲಬ್ಸ್ ಇರ್ಬೋದು, ಇಂಟರ್ನ್ಶಿಪ್ಸ್ ಆಗಿರ್ಬೋದು, ಯಾವುದಾದ್ರೂ ಆಗಿರಲಿ ಬಿಡಿ. ಲೈಕ್ ಫಸ್ಟ್ ಇಯರ್ ಸ್ಟೂಡೆಂಟ್ ಹತ್ರ ಎಷ್ಟು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅದಕ್ಕೋಸ್ಕರ ಏನೇನು ಕಲ್ತಿದ್ದೀರಾ ಅದು ಬೇಸಿಕ್ ಥಿಂಗಿಂದ ಹಿಡಿದು ಲೈಕ್ ಕಂಪ್ಲೀಟ್ ಓವರ್ ವ್ಯೂ ಸಿಗ್ಬೇಕು ನಿಮ್ಮ ಮೇಲೆ. ನಮಗೆ ನಿಮ್ಮ ರೆಸ್ಯೂಮ್ ನೋಡಿದ ತಕ್ಷಣ ಓಕೆ ವಾಟ್ ಕೈಂಡ್ ಆಫ್ ಅ ಪರ್ಸನ್ ಯು ಆರ್ ಅನ್ನೋದು ಗೊತ್ತಾಗಬೇಕು. ಸೊ ಅದಕ್ಕೋಸ್ಕರ ಮೇಕ್ ಶೋರ್ ಯು ಆರ್ ಕ್ರಿಯೇಟಿಂಗ್ ಅ ರೆಸ್ಯೂಮೆ ಫಸ್ಟ್ ಆ್ಯಂಡ್ ದೆನ್ ಸ್ಟಾರ್ಟ್ ಆ್ಯಡಿಂಗ್ ಅಪಾನ್ ಟೆಕ್ನಿಕಲ್ ಥಿಂಗ್ಸ್ ಇನ್ ಟು ಇಟ್, ಸೊ ದಟ್ ಯು ವಿಲ್ ಗೆಟ್ ದ ಎಕ್ಸ್ಪೀರಿಯನ್ಸ್ ವಿಚ್ ಯು ಆ್ಯಕ್ಚುಲಿ ರಿಕ್ವೈರ್ ಇನ್ ಆರ್ಡರ್ ಟು ಗೆಟ್ ಇನ್ ಟು ಕಂಪನೀಸ್. ಸೊ ಫಸ್ಟ್ ಇಯರಿಂದನೇ ಇದನ್ನ ಮಾಡೋದ್ರಿಂದ ಬೈ ದ ಎಂಡ್ ಆಫ್ ಇಯರ್ ಫೋರ್ತ್ ಇಯರ್, ಇವಾಗ ನನ್ನ ರೆಸ್ಯೂಮೆ ಏನಿದೆ ಅಂದರೆ ಇವಾಗ ಫೋರ್ತ್ ಇಯರಲ್ಲಿ ನನ್ನ ಫೈನಲ್ ಇಯರಲ್ಲಿ ನನ್ನ ರೆಸ್ಯೂಮ್ ಏನಿದೆ ಅದನ್ನ ನೋಡ್ಬಿಟ್ಟು ಅದನ್ನು ಕಂಪೇರ್ ಮಾಡಿದ್ರೆ ಯು ವಿಲ್ ಸಿ ಅ ಹ್ಯೂಜ್ ಡಿಫ್ರೆನ್ಸ್. ಆ್ಯಂಡ್ ಹೌ ವಾಸ್ ದ್ಯಾಟ್ ಹ್ಯೂಜ್ ಡಿಫ್ರೆನ್ಸ್ ಪಾಸಿಬಲ್? ಸ್ಟಾರ್ಟಿಂಗ್ ಸ್ಟೆಪ್ ಈ ರೆಸ್ಯೂಮೆಯಿಂದನೇ ಅಲ್ವಾ ನಾನು ಆ ರೆಸ್ಯೂಮೆಗೆ ಹೋಗಿರೋದು. ಸೊ ಇವಾಗ ನನ್ನ ರೆಸ್ಯೂಮೆ ಹೇಗಿದೆ, ಆ ರೆಸ್ಯೂಮೆಯಿಂದ ನನಗೆ ಹೇಗೆ ಅರೌಂಡ್ 25 LPA ಜಾಬ್ ಸಿಕ್ತು, ಇದ್ರ ಬಗ್ಗೆ ಎಲ್ಲ ವೀಡಿಯೋ ಬೇಕು ಅಂದರೆ ಹೇಳಿ. ನೆಕ್ಸ್ಟ್ ವೀಡಿಯೋಲಿ ನಾನು ಆ ರೆಸ್ಯೂಮೆನ ರಿವ್ಯೂ ಮಾಡಿ ನಿಮ್ಮ ಮುಂದೆ ತಂದುಕೊಡ್ತೀನಿ. ಸೊ ಬೇಸಿಕ್ ಥಿಂಗ್ಸ್ನ ಆ್ಯಡ್ ಮಾಡಿಕೊಂಡು ಈ ಲೂಪ್ನೇ ಕಂಟಿನ್ಯೂ ಮಾಡಿಕೊಂಡು ಸ್ಟಾರ್ಟ್ ವರ್ಕಿಂಗ್ ಆನ್ ಯುವರ್ ಸೆಲ್ಫ್ ಫ್ರಮ್ ಯುವರ್ ಫಸ್ಟ್ ಇಯರ್. ಮೈನ್ಯೂಟ್ ಥಿಂಗ್ಸ್ ಏನೇನೋ ನಾನು ಆವಾಗಲೇ ಹೇಳ್ದಂಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಕಲಿಯೋದಿರ್ಬೋದು, ಅದನ್ನ ಲೈಕ್ ಲ್ಯಾಂಗ್ವೇಜಸ್ ಸೆಕ್ಷನಲ್ಲಿ ಆ್ಯಡ್ ಮಾಡಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸು. ನೆಕ್ಸ್ಟ್ ಯಾವುದಾದ್ರೊಂದು ಡೊಮೈನ್ ಎಕ್ಸ್ಪರ್ಟೀಸ್ ತಗೊಳ್ಳೋದಿರ್ಬೋದು ಸೆಕೆಂಡ್ ಸೆಮ್ಮಲ್ಲಿ. ನಾನು ಆವಾಗಲೇ ಹೇಳಿದ್ದೀನಲ್ಲ, ಫಸ್ಟ್ ಸೆಮ್ಮಲ್ಲೆಲ್ಲ ಟ್ರೈ ಮಾಡಿ ಸೆಕೆಂಡ್ ಸೆಮೆಸ್ಟ್ರಲ್ಲಿ ಯಾವುದಾದ್ರು ಒಂದನ್ನು ಕರೆಕ್ಟಾಗಿ ಇಟ್ಕೊಂಡು ಒಂದಷ್ಟು ನಾಲೆಜ್ನ ತೊಗೊಂಡ್ರೆ ಯು ಕ್ಯಾನ್ ಆ್ಯಡ್ ಇಟ್ ದೇರ್ ಆಸ್ ವೆಲ್. ಬೇಸಿಕ್ ಅಥವಾ ಮೈನರ್ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡ್ತಾ ಸ್ಟಾರ್ಟ್ ಮಾಡಿ ಇವಾಗಲಿಂದನೇ. You'll get that habit, or you'll get habituated into that feeling of creating projects or feeling your own or creating your own projects ಅಂತ ಅಷ್ಟೇ. ಸೊ ಇದಿಷ್ಟು ಮಾಡ್ಕೊಂತು ಅಂದರೆ you'll be sorted enough. These are the takeaways which you could have taken from my resume. ಸೊ ನಾನು ಹೇಳಿದ್ದೀನಿ ಆವಾಗಲೇ what are the things which you can add in your resume in your first year ಅಂತ ಹೇಳಿ. ನೆಕ್ಸ್ಟ್ ಯಾವುದಾದ್ರು ಈವೆಂಟ್ಸ್ ಅಟೆಂಡ್ ಮಾಡ್ತೀರಾ ಅನ್ಕೊಳ್ಳಿ, ಇವಾಗ ಹ್ಯಾಕಥಾನ್ಸ್ ಇರ್ಬೋದು ಅಥವಾ ಯಾವುದೋ ಕಾಲೇಜಲ್ಲೇ ಕ್ಲಬ್ ಈವೆಂಟ್ಸ್ ಇರ್ಬೋದು, ಈ ಥರ ಇದ್ರೂ ಯು ಕ್ಯಾನ್ ಆ್ಯಡ್ ಇಟ್ ಆಫ್ ಇನ್ ಯುವರ್ ರೆಸ್ಯೂಮೆ. ಸೊ ಎಷ್ಟಾಗುತ್ತೆ ನೀವು ಏನೇನು ಎಂಗೇಜ್ಮೆಂಟ್ ತೋರಿಸ್ತೀರಾ ಅಪಾರ್ಟ್ ಫ್ರಮ್ ಯುವರ್ ಸ್ಟಡೀಸ್ ಅಥವಾ ಅಪಾರ್ಟ್ ಫ್ರಮ್ ಯುವರ್ ಕ್ಲಾಸಸ್, ಇಂಟರ್ನಲ್ಸ್, ಸೆಮ್ ಆ್ಯಂಡ್ ಎಕ್ಸಾಮಿನೇಷನ್ಸ್ ಏನೇನು ಎಕ್ಸ್ಟ್ರಾ ಮಾಡ್ತೀರಾ ಎಲ್ಲನೂ ನಿಮ್ಮ ರೆಸ್ಯೂಮಲ್ಲಿ ಆ್ಯಡ್ ಮಾಡ್ತಾ ಹೋಗಿ. ಫಸ್ಟ್ ಇಯರ್ ಮುಗಿಯೋ ಅಷ್ಟರಲ್ಲಿ ಒಂದಷ್ಟು ನಿಮ್ಮ ರೆಸ್ಯೂಮಲ್ಲಿ ಏನೋ ಒಂದಷ್ಟು ಥಿಂಗ್ಸ್ ಇತ್ತು ಅಂತಂದರೆ ಫಸ್ಟ್ ಇಯರಲ್ಲಿ ನೀವು ಸುಮ್ಮನೆ ಜಸ್ಟ್ ಕ್ಲಾಸಸ್ ಅಟೆಂಡ್ ಮಾಡಿಲ್ಲ, ಯು ಹ್ಯಾವ್ ಡನ್ ಸಮಥಿಂಗ್ ಡಿಫ್ರೆಂಟ್ ದ್ಯಾನ್ ಅದರ್ಸ್ ಅಂತ. ದಟ್ ಹೆಲ್ಪ್ಸ್ ಯು ಸ್ಟ್ಯಾಂಡ್ ಔಟ್ ಆಫ್ ಅದರ್ಸ್, which is a basic building block when it comes to grabbing opportunities in your second year ಅಥವಾ third year. So ಅಡಿಷ್ನಲ್ ಟಿಪ್ಸ್ ನನ್ನ ಹತ್ರ ಕೇಳೋದಾದರೆ ಅದೇ ಹೇಳಿದ್ನಲ್ಲ, ಲೈಕ್ ಇಟ್ ರಿಮೈನ್ಸ್ ದ ಸೇಮ್. ನೀವು ಫಸ್ಟ್ ಇಯರಿಂದನೇ ಆದಷ್ಟು ಪ್ರಿಪೇರ್ ಆಗ್ತಾ ಹೋದಷ್ಟು ನೀವು ಸೆಕೆಂಡ್ ಇಯರ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಯು ವಿಲ್ ಹ್ಯಾವ್ ಸಮಥಿಂಗ್ ಟು ಶೋಕೇಸ್. ಹ್ಯಾವಿಂಗ್ ಸಮಥಿಂಗ್ ಟು ಶೋಕೇಸ್ ಇನ್ ದ ಸ್ಟಾರ್ಟಿಂಗ್ ಆಫ್ ಯುವರ್ ಸೆಕೆಂಡ್ ಇಯರ್ ಈಸ್ ಅ ವೆರಿ ಗ್ರೇಟ್ ಅಸೆಟ್. ಯಾಕೆ? ನನ್ನ ಎಕ್ಸಾಂಪಲ್ ಆಗಿ ತಗೊಳ್ಳಿ. ನಾನು ಸೆಕೆಂಡ್ ಇಯರಲ್ಲಿ ಫೋರ್ತ್ ಸೆಮ್ಮಲ್ಲಿ ಇರುವಾಗಲೇ ನನಗೆ 2 ಇಂಟರ್ನ್ಶಿಪ್ಸ್ದು ಇಂಟರ್ವ್ಯೂ ಕ್ರ್ಯಾಕ್ ಮಾಡಿದೆ. ಸೊ ಅವಾಗ ನಾನು ಫಸ್ಟ್ ಇಯರಲ್ಲಿ ಏನೂ ಮಾಡೇ ಇಲ್ಲ ಅಂದಿದ್ರೆ ಲೈಕ್ ನಾನು ಇಂಟರ್ವ್ಯೂವಲ್ಲಿ ಏನೂ ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ. ಲೈಕ್ ಬರೀ ಒಂದು ಸೆಕೆಂಡ್ ಇಯರಲ್ಲಿ ಏನು ಮಾಡಿದೆ ಅದರಷ್ಟು ಮಾತಾಡಿದಿದ್ರೆ ಐ ವುಡಂಟ್ ಹ್ಯಾವ್ ಬೀನ್ ಏಬಲ್ ಟು ಲೈಕ್ ಕ್ಲಿಯರ್ ಬೋತ್ ದ ಇಂಟರ್ವ್ಯೂಸ್ ಆಫ್ ಬೋತ್ ದೋಸ್ ಕಂಪನೀಸ್. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸೀರಿಯಸ್ ಆಗಿ ತಗೊಳ್ಳಿ ಇದನ್ನ. ಸ್ವಲ್ಪ ರೆಸ್ಯೂಮ್ ಕ್ರಿಯೇಟ್ ಮಾಡಿ ಇವತ್ತೇ. ಫಸ್ಟ್ ಇಯರಲ್ಲಿದ್ದರೆ ರೆಸ್ಯೂಮ್ ಕ್ರಿಯೇಟ್ ಮಾಡೋದಷ್ಟೇ ಅಲ್ಲ, ಕ್ರಿಯೇಟ್ ಮಾಡಿದ್ಮೇಲೆ ನಿಮಗೇ ಒಂದೊಂದೇ ಸೆಕ್ಷನ್ ಅಪ್ಡೇಟ್ ಮಾಡೋಕ್ಕೆ ಲೈಕ್ ಏನಾದ್ರು ಮಾಡಬೇಕು, ನಾನು ಒಂದು ರೆಸ್ಯೂಮೆ ಖಾಲಿ ಇದೆ ಅಂತ ಅನಿಸ್ತಾ ಇರುತ್ತೆ. ಸೊ ಮೇಕ್ ಇಟ್ ಅ ಹ್ಯಾಬಿಟ್ ಟು ಲುಕ್ ಎಟ್ ಯುವರ್ ರೆಸ್ಯೂಮೆ ಡೈಲಿ ಒನ್ಸ್. ನೋಡಿದಾಗ ನಿಮ್ಗೆ ಅನ್ಸುತ್ತೆ ಓ ಖಾಲಿ ಇದೆ, ಇಲ್ಲಿಗೆ ನಾನು ಏನಾರು ಮಾಡಬೇಕು, ಮಾಡ್ತೀರಾ, ಓಕೆ ಅದು ಫಿಲ್ ಆಯಿತು, ನೆಕ್ಸ್ಟ್ ಇನ್ಯಾವುದನ್ನ ಫಿಲ್ ಮಾಡ್ಬೋದು, ಹೆಂಗೆ ಬೆಟರ್ ಮಾಡ್ಬೋದು ನನ್ನ ರೆಸ್ಯೂಮೆನ. ಸೊ ಈ ಥರ ಥಿಂಗ್ಸಿಂದ ಫಸ್ಟ್ ಇಯರಲ್ಲೇ ಪ್ಲೇಸ್ಮೆಂಟ್ಸ್ ಪ್ರಿಪ್ರೇಷನ್ ಕಡೆ ವರ್ಕ್ ಮಾಡ್ದಂಗೆ ಆಗುತ್ತೆ. ಸೊ these are all things which may seem minute to you but will have a huge impact when it comes to your placements preparation when you come to your final year. ಎಲ್ಲ ಅಂದ್ಕೊಳ್ಳೋದಷ್ಟೇ ದಟ್ ಫೈನಲ್ ಇಯರ್ಗೆ ಬಂದಮೇಲೆ ಪ್ರಿಪೇರ್ ಆದ್ರೂ ಸಾಕು, ನಾನು ಯಾವುದೋ ಒಂದು ಕಂಪ್ನಿಗೆ ಸೆಲೆಕ್ಟ್ ಆಗೋಗ್ತೀನಿ ಅಂತ. ಬಟ್ ನಿಮ್ಮ ಸೀನಿಯರ್ಸ್ ಜೊತೆ ಮಾತಾಡಿ ನಿಮಗೇನೆ ರಿಯಾಲಿಟಿ ಗೊತ್ತಾಗ್ಬಿಡುತ್ತೆ. ಆಗಬಾರ್ದು ಅಂತ ಅಂದರೆ ದಿಸ್ ಈಸ್ ಒನ್ ವೇ ಇನ್ ವಿಚ್ ಯು ಕ್ಯಾನ್ ಸ್ಟ್ಯಾಂಡ್ ಔಟ್ ಆಫ್ ಅದರ್ ಪೀಪಲ್ ಇನ್ ಯೋರ್ ಕಾಲೇಜ್. ಸೊ ಇದಿಷ್ಟು ಮಾಡ್ಕೊಂತು ಅಂತಂದರೆ ಯು ವಿಲ್ ಬಿ ಆಲ್ ಸೆಟ್. ಸೊ ಐ ಥಿಂಕ್ ವಿ ಆರ್ ಡನ್ ಫಾರ್ ದಿಸ್ ವಿಡಿಯೋ. ಈ ಫಸ್ಟ್ ಇಯರಲ್ಲಿ ರೆಸ್ಯೂಮ್ ಮಾಡ್ಕೊಳ್ಳೋದ್ರ ಬಗ್ಗೆ ಏನಾದರೂ ಅಡಿಷ್ನಲ್ ಕ್ವಶನ್ಸ್ ಇತ್ತು, ನಾನು ಏನಾದ್ರು ಕವರ್ ಮಾಡಿಲ್ಲ ಅಂತ ನಿಮ್ಗೆ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಮುಂದೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಮತ್ತೆ ಯು ಕ್ಯಾನ್ ಜಸ್ಟ್ ಸಜೆಸ್ಟ್ ಮೀ ಸೊ ದಟ್ ಐ ಕ್ಯಾನ್ ಕಮ್ ಅಪ್ ವಿತ್ ದೋಸ್ ಕಾಂಟೆಂಟ್ ವಿಚ್ ಹೆಲ್ಪ್ಸ್ ಯು ಔಟ್. ಆ್ಯಂಡ್ ಮೊದಲೇ ವೀಡಿಯೋಲಿ ಹೇಳ್ದಂಗೆ ವಿಡಿಯೋ ಇಷ್ಟ ಆಗಿದ್ದರೆ, ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಆಬ್ವಿಯಸ್ಲಿ ಇಷ್ಟ ಆಗಿರುತ್ತೆ, ಫಸ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ, ತುಂಬ ಜನಕ್ಕೆ ರೀಚ್ ಆಗಲಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಫಸ್ಟ್ ಇಯರಲ್ಲಿದ್ದರೆ ಅವ್ರಿಗೆ ಇವಾಗಲೇ ಈ ವಿಡಿಯೋನ ಶೇರ್ ಮಾಡಿ ಆಯಿತಾ, ಸೊ ದಟ್ ಅವ್ರಿಗೂ ಕ್ಲಿಯರ್ ಐಡಿಯಾ ಸಿಗುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಫಸ್ಟ್ ಇಯರಲ್ಲಿ ಅಂತ. ಸೊ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಕನ್ಸಿಸ್ಟೆಂಟಾಗಿ. ಸೊ ಸಪೋರ್ಟ್ ಮಾಡ್ತಾ ಇರಿ ಇದೇ ಥರ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವಿಡಿಯೋನ ಅಂತ ಹೇಳ್ತಾ ಲೆಟ್ಸ್ ಎಂಡ್ ದಿಸ್ ಹಿಯರ್. ನೆಕ್ಸ್ಟ್ ವೀಡಿಯೋಲಿ ಆದಷ್ಟು ಬೇಗ ಸಿಗೋಣ. ಥ್ಯಾಂಕ್ ಯು ಗೈಸ್, ಬಾಯ್.